ಹುಲಿದು ಬರ್ತಡೇ ಆಯ್ತು ಇವತ್ತು. ಸಿಂಹ ಅಂತ ಇವನ ಹೆಸರು. ಇರೋ ಕೇಕ ಇರೋ ಇಬ್ಬರು ಒಟ್ಟಿಗೆ ಬರ್ತಡೇ ಇರೋದು ಜೋಡತ್ತು. ಏನ್ ಮಗ ಅಲ್ಲ ಕರೆಕ್ಟ್ ಮಾಡಂದ್ರ ಅರ್ಥ ಹಾರ ಹಾಕ್ತಿದಾರೆ. ಹಾರ ಹಾಕ್ತಿದಾರೆ. ಏನ ಹೇಳ್ತಾ ನೋಡಿ ಫ್ರೆಂಡ್ ಬಗ್ಗೆ ಸ್ವಲ್ಪ ಕೇಳಿ. ಮದುವೆ ಮಾಡ್ತಾ ಮಾಡ್ತಾ ಇದೀನಿ ಬರ. ಬೇಜಾರಾಗ್ತೈತಿ ಕೇಕ್ ಮೇಲೆ ಬರ್ತೈತೆ. ಹಾ ಇವನು ಮದುವೆ ಆಗ್ಬಿಡ್ತೀಯ. ನಾನು ಹತ್ತಿದ್ದೇನೆ, ನಾವು ಒದೆಯವನಲ್ಲ. ಅದು ದಾರಿಯಲ್ಲಿ ಇದ್ರು ಸರಿ, ಅದು ಮೋರಿಯಲ್ಲಿ ಇದ್ರು ಸರಿ. ಈ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡು ಹಾಳಾಗ್ತಾ ಇದಾರೆ. ಮದುವೆ ಆಗ್ಬಿಡ್ತೀಯಾ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ ಮಚಾ. ನೀನ್ ಸಿಗರೇಟ್ ಸೇರ್ತಿಯಲ್ಲ ಮಾಚಿಸ್ ಕೊಡ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಹಚ್ರ ಬೇಗ ಹಚ್ರ. ಅವ್ನು ಹಚ್ಚಕ್ಕಾದ್ರೂ ಬಿಡ್ರಲ್ಲ ಪಾಪ, ಅವ್ನು ಹಚ್ಚಕ್ಕಾದ್ರೂ ಬಿಡ್ರು. ಕಾಶ್ಮೀರ ಇಲ್ಲೇ ಬಂದ್ಬಿಡ್ತು. ನೋಡಿದೀವಲ್ಲ ಮಕ ಬರ್ತಡೇ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣ್ತವ್ರೆ ಇಬ್ರು. ಅತ್ತಲ್ಲ ಆಯ್ತು ಬಿಡ. ಹ್ಯಾಪಿ ಬರ್ತ್ಡೇ. ಬರ್ತಡೇ ಸಾಂಗ್ ಆಡ್ರ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಬರ್ತ್ಡೇ. ಒಂದು ಹ್ಯಾಪಿ ಬರ್ತ್ಡೇ ನೋಡ್ರಲ್ಲ ಪಾಪ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಫೋಟೋ ತೆಗಿರೋ ಅಣ್ಣಂದು. ನೋಡಿ ಫ್ರೆಂಡ್ಸ್, ಇಬ್ರದು ಬರ್ತಡೇ ಐತೆ. ಅವ್ರವರೇ ಕೇಕ್ಗಳು ತಿಂತಾರೆ, ನಮಗ್ ತಿನ್ನಿಸ್ತಾ ಇಲ್ಲ. ನೋಡಿ ಇಬ್ರದು ಬರ್ತಡೇಗೆ ಅವ್ರವರೇ ಇಬ್ರು ಕೇಕ್ ತಿಂತವ್ರೆ. ಇಬ್ರು ಹೂನಾರ ಹಾಕೊಂಡ್ಬಿಟ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ನೋಡಿ ಇವಾಗ ಇಬ್ರಿಗೆ ಹೆಣ್ತಿರಿಗೆ ಒಬ್ಬ ಗಂಡ ತಿನ್ನಿಸ್ತಾನೆ ಕೇಕ್ನ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೆನ್ನಾಗಿ ತಿನ್ನಿಸ್ದ ಕೇಕ್ನ. ಇವಾಗ ಹೆಣ್ಣು ತಿನ್ನಿಸ್ಲು. ಸ್ಟಾರ್ಟ್.
ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ನೋಡಿ ಕೇಕ್ ಅವನೇ ತಿಂತಾನ, ನಮ್ಗೆ ಕೊಡ್ದಿರ ಚಪ್ಪುಸ್ತಾನ ಬಾಯ್ನ. ಮೂರ್ ಜನ ಕಳ್ಳನ್ ಮಕ್ಳು, ಇವ್ನ್ ಸೆಂಟ್ರಲ್ ಇರೋನಂತೂ ದೊಡ್ಡ ಕಳ್ಳನ್ ಮಗ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಫ್ರೆಂಡ್ಸ್ ಬರ್ತಡೇ ಆಯ್ತಲ್ಲಪ್ಪ, ಏನೋ ಡೈಲಾಗ್ ಹೊಡಿ. ಆ ಮುಂಡೆ ಮಕ್ಳು ಪಾರ್ಟಿ ಕೊಡ್ರು ಅಂದ್ರೆ ಈ ಕರ್ಸವ್ರೆ. 9 ಗಂಟೆ ಟೈಮ್ ನೋಡ್ರಿ guys. ಟೈಮ್ ನೋಡ್ರಿ 8:53. ಪಾರ್ಟಿ ಕೊಟ್ಟಿಲ್ಲ, ಮಧ್ಯಾಹ್ನ ಇಂದ ಊಟ ಮಾಡಿಲ್ಲ. ಬಾರೋ ಬಿರಿಯಾನಿ ಕೊಡ್ತೀನಿ ಅಂದವ್ರೆ. ಊಟ ಆಯ್ತಾ? ಬ್ಲಾಗರ್ ಬಂದಿದೆ ನೋಡಿ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಾಯಲ್ಲಿ ನೋಡಿ ಗೈಸ್ ಹೆಂಗ್ ತುರ್ಕ್ತಾರೆ, ಬಾಯಲ್ಲಿ ತುರ್ಕೊಂಡೇ ಬಿಟ್ಬಿಟ್ಟ ನಮ್ಮ ಹುಡುಗ ಬ್ಲಾಗರ್. ಅವನು ತಮ್ಮ ಅಂತಂದು ಬರ್ಡೇ ವಿಶ್ ನೋಡಿ ಗಾಯ್ಸ್, ನೀನು ತಮ್ಮ ಅಂತ ಮೆನ್ಷನ್ ಮಾಡೋಣ. ಗಾಯ್ಸ್ ತಿನ್ನಕ್ ಸಾಯ್ತವನಿ ಮುಂಡೆ ಮಗ. ಅವಾಗಿಂದ ನಾಳೆ ನೋಡಿ ನೋಡಿ ತಿನ್ನಕ್ ಬಾಯಲ್ಲೂ ಇಟ್ಟಿಲ್ಲ, ಅವಾಗ ತಿನ್ನಕ್ ಸಾಯ್ತವನಿ. ಇವ್ ನೋಡಿ ದೊಡ್ಡ ದೊಡ್ಡ ಕೇಕ್ ಅಂತಿರ್ತಾರೆ ಫಸ್ಟ್ ಅಲ್ಲಿ. ಚೆನ್ನಾಗಿಲ್ವಾ? ಅಲ್ಲ ಮತ್ತೆ ಅಷ್ಟೊಂದು ಜನ ತಿಂತಿದ್ದೆ, ಹಣ್ಣೆ ತಿಂತಿದ್ದೆ ಅವಾಗಿಂದ ಕೇಕ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ವಾವ್, ನನ್ನ ಮಕ್ಕಳು ಖುಷಿ ಜಾಸ್ತಿ ಜಾಸ್ತಿ ಕೇಕ್ ತಿನ್ಸಕ್ ಕೂತ್ರ ಅಂತ ಇಬ್ರು ಖುಷಿ. ರೈಟ್ ಮಗ, ಸೂಪರ್ ಕಣ. ನೀನು ಒಬ್ನೇ ಕಣ ಕರೆಕ್ಟಾಗಿ ಕೇಕ್ ತಿನ್ಸಿರೋದು ಇವ್ರಲ್ಲಿ. ಕೇಕ್ ತಿನ್ನಿಸ್ತಾನೆ ಅಂದ್ಬಿಟ್ಟು ಮುಖಕ್ಕೆ ಒರೆಸ್ಬಿಟ್ಟು ಕಳ್ಸಿರೋ ಅವ್ನಿಗೆ ಹೆಂಗ್ ಕಾಣಿಸ್ತಾವ ನೋಡಿ ಅಲ್ಲಿ. ಕೇಕೆ ಖಾಲಿ ಮಾಡ್ಬಿಟ್ರು ಲಾಸ್ಟ್ ಅಲ್ಲಿ ನಾವು ತಿನ್ನೋಣ ಅಂದ್ರೆ. ಅಲ್ಲ ಗಾಯ್ಸ್, ಇನ್ನು ತಿನ್ಸೋರಿದ್ದೀವಿ. ದುಡ್ಡು ಗಿಟ್ ಸಿಗುತ್ತಾ ಅಂತ ಬಂದಿದ್ದಾನೆ. ಖಾಲಿ ಮಾಡ್ಬಿಟ್ಟವ್ರೆ ಮಕ್ಳು ಇಬ್ಬರೇ ತಿಂದು ಖಾಲಿ ಮಾಡ್ಬಿಟ್ಟವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅವನೇ ತಗೊಂಡಿಟ್ಟು ನೋಡಿ ಬಾಯಲ್ಲಿ. ನಿಮ್ ಫ್ರೆಂಡ್ ಬಗ್ಗೆ ಹಂಗೆ ಏನೋ ಡೈಲಾಗ್ ಕೊಟ್ಟಿಲ್ಲ ಅವ್ನು ನೋಡಿ. ಕೇಕ್ ಅದೇ ಗ್ಯಾಪ್ ಅಲ್ಲಿ ಹೆಂಗ್ ಹೋಗ್ತಾನೆ ಹಂಗೆ. ನೋಡಿ ಫ್ರೆಂಡ್ಸ್, ಒಂದು ಸೆಕೆಂಡ್ ರೌಂಡ್ ಹೋಗ್ತಾನೆ ಕೇಕ್ಗೋಸ್ಕರ. ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ ಏನೇನು ಆಟಗಳಾಯ್ತು ಇವ್ರದೆಲ್ಲ. ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇರಲ್ಲ, 3 ಜನ ಬರೀ ಗನ್ ಡ್ರೈವರ್ಸೇ. ಮುಂದೆ ಬರ್ರ, ಮುಂದೆ ಬರ್ರ. ಐ ವಾಂಟ್ ಲೈಕ್ ದಿಸ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಪಾಪ ಅಂದ್ಮೇಲೆ ಏನೋ ಬಿತ್ತು ನೋಡಿ ಫ್ರೆಂಡ್ಸ್ ಅದು.
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಗೈಸ್, ಪಾಪ ಮಣ್ಣೆಲ್ಲ ಹಾಕ್ತಾರೆ ಪಾಪ ಬರ್ತಡೇ ಬಾಯ್ಗೆ. ಬಸರಪ್ಪ ಅಂತ ನೋಡಿ ಫ್ರೆಂಡ್ಸ್, ಇದು ಅವನ್ ಕೋಪ ಬಂದ ಹೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ ನೀವ್ ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಅಲ್ಲ ಬರ್ತಡೇ ಬಾಯ್ ಹೂವಿನಾರ ಬಿಸಾಕ್ದ ಫ್ರೆಂಡ್ಸ್. ಯಾವ ನಾಯಿ ಬೇಕು ನಿಮ್ ಹೂವಿನಾರ ಋಣ ಅಂತ ಬಿಸಾಕ್ತಾನೆ. ಯಾವ ನಾಯಿಗೆ ಬೇಕು ನಿನ್ನ ಋಣ ಅಂತೆ ಋಣ. ನಮ್ಮ ಹತ್ರ ಬರ್ತಾನಪ್ಪ, ಬೇಡ ದೂರ ಇರ್ಬೇಕು. ಅವನಿಂದ ಎಲ್ಲಾರು ದೂರ ಬಂದ್ಬಿಟ್ಟವ್ರೆ, ಅವನೆಲ್ಲರಿಗೂ ಉಳಿಸ್ತಾನೆ ಬಂದ್ಬಿಟ್ಟು. ನೋಡಿ ಇನ್ನ ಆಟ ಆಡ್ತಾರ ಅವರು. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನೋಡಿ ಗಾಯ್ಸ್, ಎಲ್ಲ ಬರ್ತಡೇ ಮಾಡಿದೀವಿ, ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ನಿಂತ್ಬಿಟ್ಟು ಗ್ರೂಪ್ ಫೋಟೋ ತಗೊಂತಿದೆ. ಇವಾಗ ಇವ್ರಿಬ್ರು ನಿಮ್ ಫ್ರೆಂಡ್ಸ್, ಇವನು ಅವ್ನ ಇನ್ನೊಬ್ನು ಬರ್ತಡೇ ಬಾಯ್, ಅವ್ರಿಬ್ಬರ ಬಗ್ಗೆ ನಿಮ್ದು ಏನಾದ್ರು ಅಭಿಪ್ರಾಯ ಇದ್ರೆ ಹೇಳು. ನಿನ್ ಬಟ್ಟೆ ಸೆಲ್ಫಿ ಹೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ ನೀವ್ ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಏನೇನ ತಗೊಬಂದ್ ಹಾಕ್ತವ್ರೆ ಗ್ಲಾಸ್ ಎಲ್ಲ, ಅದ್ರಲ್ಲೆಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ.